ಧಾರ್ಮಿಕ ದತ್ತಿ ಮಸೂದೆಯ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಕಾರಣ ರಾಜ್ಯಪಾಲರು ಅದನ್ನ ಸಹಿ ಮಾಡದೆ ತಿರಸ್ಕಾರ ಮಾಡಿದ್ದಾರೆ ಅನ್ನೋ ವಿಚಾರ ಇದೆಯಲ್ಲ, ಆ ವಿಚಾರ ಈಗ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಧಾರ್ಮಿಕ ದತ್ತಿ ಮಸೂದೆಯನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಸಹಿ ಹಾಕದೆ ವಾಪಸ್ಸನ್ನು ಕಳಿಸಿರುವಂಥ ರಾಜ್ಯಪಾಲರು ಒಂದಷ್ಟು ಪಾಯಿಂಟ್ಗಳನ್ನು ಮಾಡಿ ನೀವು ಎಲ್ಲ ಧರ್ಮದವ್ರನ್ನ ಕೂಡ ಇಲ್ಲಿ ಆ್ಯಡ್ ಮಾಡಬಹುದಿತ್ತು. ಹಿಂದೂ ಧರ್ಮದವರ ವಿಚಾರವಾಗಿ ಯಾಕೆ ಇಲ್ಲಿ ಪ್ರಸ್ತಾಪ ಆಗಿದೆ ಅಂತ ಹೇಳಿ ಮುಜರಾಯಿ ಇಲಾಖೆಯ ಶ್ರೀಮಂತ ದೇಗುಲದ ನಿಧಿ ಬಳಕೆ ಮಸೂದೆ ಏನಾಗಿತ್ತು, ಸಣ್ಣ ದೇಗುಲಕ್ಕೆ ನಿಧಿ ಬಳಕೆ ಬಿಲ್ ಜಾರಿಗೆ ಮುಂದಾಗಿದ್ದಂಥ ಸರ್ಕಾರದ ವಿಚಾರ. ಸೊ ಆ ಮಸೂದೆಗೆ ಅಂಕಿತ ಹಾಕಲು ರಾಜ್ಯಪಾಲರು ನಿರಾಕರಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಜಯ್ ಅವರು ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರನ್ನ ಮಾತಾಡ್ತಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಧಾರ್ಮಿಕ ದತ್ತಿ ತಿದ್ದುಪಡಿ ವಿಧೇಯಕವನ್ನ ಮಸೂದೆಯನ್ನ ರಾಜ್ಯಪಾಲರು ವಾಪಸ್ಸನ್ನ ಸರ್ಕಾರಕ್ಕೆ ಕಳಿಸಿರುವಂತದ್ದು ಅಂಕಿತ ಹಾಕದೆ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಮುಜರಾಯಿ ಇಲಾಖೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಕಳಿಸಿದಂತಂದ್ರೆ ಸಾಕಷ್ಟು ಕಳೆದ ವಿಧಾನಸಭೆ ಚುನಾವಣೆ ವಿಧಾನಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಆ ಮಸೂದೆ. ಈಗ ವಾಪಸ್ ಬಂದಿರೋ ಸರ್ಕಾರ ರಾಜ್ಯಪಾಲರು ಅಂಕಿತ ಹಾಕಿಲ್ಲ, ಏನಿದೆ ಮಾಹಿತಿ? ವಿಧಾನಸಭೆಯಲ್ಲಿ ಅವಿರೋಧವಾಗಿ ಮಾಡಿಕೊಟ್ಟಿದ್ರು, ಇನ್ಕ್ಲೂಡಿಂಗ್ ವಿರೋಧ ಪಕ್ಷ. 2 ಕ್ಲಾರಿಫಿಕೇಶನ್ನು ಕೇಳಿದ್ದಾರೆ. ಒಂದು, ಈ ಧಾರ್ಮಿಕ ದತ್ತಿ ಈ ಕಾಯ್ದೆ ಮೇಲೆ ಒಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇತ್ತು. ಕೇಸ್ ಇದ್ದಾಗ ಅಮೆಂಡ್ಮೆಂಟ್ ಮಾಡ್ಬೋದಾ ಬೇಡವಾ ಅಂತ ಕೇಳಿದ್ದಾರೆ, ಮೊದಲನೇದು. ಎರಡನೇದಾಗಿ ಅನ್ಯ ಕೋಮ್ನವ್ರಿಗೆ ಏನಾದರೂ ಅವಕಾಶ ಇದೆಯಾ ಅಂತ ಕೇಳಿದ್ದಾರೆ. ಅದರಲ್ಲಿ 2 ಕಡೆ ಮಾತ್ರ. ಒಂದು ಬಾಬಾ ಬುಡನ್ಗಿರಿ ದತ್ತಾತ್ರೇಯ ಟೆಂಪಲ್ನಲ್ಲಿ ಮತ್ತು ಚೌಡೇಶ್ವರಿ ಭೂತರಾಯ ಸಾದತ್ ತಾಲೀಕ್ ದರ್ಗಾ, ಇದರಲ್ಲಿ ಕೂಡ BJP ಸರ್ಕಾರದಲ್ಲೂ ಕೂಡ 2 ಕೋಮ್ನವ್ರನ್ನ ಹಾಕ್ತಾರೆ. ಅಷ್ಟೇ ಸಿಂಪಲ್, ಇನ್ನೇನು ಇಲ್ಲ. ಅಂದ್ರೆ ಸರ್, ಈಗ ಈ ಬಿಲ್ಲಲ್ಲಿ ಒಂದು ಅಂಶ ಹೇಳಿರುವಂಥದ್ದು ಅಂದ್ರೆ ಇತರೆ ಧಾರ್ಮಿಕ ಸಂಸ್ಥೆಗಳನ್ನು ಈ ಮಸೂದೆಯಲ್ಲಿ ಸೇರಿಸ್ತೀರಾ ಅಂತ. ಓಕೆ. ಚೌಡೇಶ್ವರಿ ಭೂತರಾಯ ಚೌಡೇಶ್ವರಿ ಸಾದತ್ ತಾಲೀಕಾನ್ ದರ್ಗಾ ಮತ್ತು ಬಾಬಾ ಬುಡನ್ಗಿರಿ ದತ್ತಾತ್ರೇಯ ಟೆಂಪಲಲ್ಲಿ ಈ 2 ಕಡೆ ಮಾತ್ರ 2 ಕೋಮ್ನವ್ರು ಇರ್ತಾರೆ. 2 ದೇವಸ್ಥಾನದಲ್ಲಿ, ದೇವಸ್ಥಾನ ದರ್ಗಾ 2ರಲ್ಲಿ ಮಾತ್ರ. ಇದು BJPಯವರು ಮಾಡಿದ್ದಾರೆ, ಅವರೇ ಮಾಡಿರೋದು, BJPಯವರು ಮಾಡಿದ್ದಾರೆ. ಅದಕ್ಕಿಂದೇನೂ ಮಾಡಿದ್ರು. 2 ಕಡೆ ಮಾತ್ರ ಅಷ್ಟೇ. ಅಂದ್ರೆ ನಮಗೆ ಇದಾಗಿದೆ ಏನಂತಂದ್ರೆ, ಈಗ ಏನು 10% 1 ಕೋಟಿಗೂ ಬೆಲೆ ನೀವು ನಾನು ಇದು ಕಳಿಸ್ತೀನಿ ನೋಡಿ ನಿಮಗೆ. ಗವರ್ನರ್ ಅವರು ನಮ್ಗೇನು ಮಾಹಿತಿ ಕೇಳಿದ್ದಾರೆ ಅದು ನಿಮಗೆ ಕೊಡ್ತೀವಿ ನೋಡಿ. ಈಗ ಗವರ್ನರ್ ಮತ್ತೆ ನೀವೇನು ಭೇಟಿ ಮಾಡಿ ಏನಾದರೂ ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಅದಕ್ಕೆ ಏನು ಬೇಕೋ ಉತ್ತರವನ್ನು ಬರೆದು ಕಳಿಸ್ತಾರೆ. ಸಣ್ಣ ಕ್ಲಾರಿಫಿಕೇಶನ್ ಅಷ್ಟೇ ಅವ್ರು ಕೇಳಿರ್ತಕ್ಕಂಥದ್ದು. ಅಂದ್ರೆ ಈಗ ಸರ್ಕಾರ ಮುಖಭಂಗ ಥರ ಏನಾಯ್ತು ಸರ್? ಈಗ ಭಂಗನೂ ಇಲ್ಲ, ಯಾವ ಭಂಗನೂ ಇಲ್ಲ ಬಿಡಿ. ಗವರ್ನರ್ ಕ್ಲಾರಿಫಿಕೇಶನ್ ಕೇಳೋ ಸಹಜನಪ್ಪ, ಅದಕ್ಕೆ ಮುಖಭಂಗ ಯಾಕಬೇಕು? ಮತ್ತೊಂದು ಚರ್ಚೆ ಉಂಟಾಗಿದೆ ಸರ್. ಈಗ ನೀವು ಧಾರ್ಮಿಕ ದತ್ತಿ ಸಂಸ್ಥೆಗಳ ವ್ಯಾಪ್ತಿಗೆ ಬರುವಂತ 1 ಕೋಟಿ ಏನು ಆದಾಯ ಇರುವಂತ ಅದ್ರದ್ದು ಬರಲ್ಲ. ಅದೇ ಅಂದ್ರೆ ಈ ಇತರೆ ಇವಾಗ ಗವರ್ನರ್ ಅವರು ಏನು ಕೇಳಿದಾರೆ ಅಷ್ಟಕ್ಕೆ ಮಾತಾಡ್ತಾನೆ ಅಷ್ಟೇ. ಓಕೆ. ಗವರ್ನರ್ ಏನು ಹೇಳಿದ್ದಾರೆ ಅಷ್ಟಕ್ಕೆ ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಮಿಕ್ಕಿದ್ದೆಲ್ಲ ನೀವು ಯಾಕೆ ಮಸಾಲೆ ಹಾಕ್ತೀರಾ? ಕಟ್ ಮಾಡ್ಬಿಡಪ್ಪ. ಇದು ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ. ಅವರು ರಾಜ್ಯಪಾಲರು ಏನು ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಏನು ಅಧಿಕಾರಿಗಳು ಕೊಡ್ತಾರೆ, ಮತ್ತು ಇದರಲ್ಲಿ ಯಾವುದು ಕೂಡ ಗೊಂದಲ ಇಲ್ಲ ಅಂತ ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು.